ಆಧಾರ ರಹಿತವಾದಂಥ ಆರೋಪ ಆಂದೋಲನ ಶ್ರೀಗಳು ಮಾಡಿದ್ದಾರೆ. ಇದು ಅನಧಿಕೃತವಾದಂಥ ಟ್ರಸ್ಟ್ ಇದೆ. ಈ ಟ್ರಸ್ಟ್ನಲ್ಲಿರ್ತಕ್ಕಂಥವ್ರು ಎಲ್ಲರೂ ಗುಂಡಾಗಳದಾರ. ಅವರು ಜೀವನ ನಡೆಸಿದಾಗ ಇಲ್ಲಿ ಸೇರ್ಯಾರ. ಅದಕ್ಕೆ ಪ್ರಿಯಾಂಕಾ ಖರ್ಗೆಯವರ ಒಂದು ಆಶೀರ್ವಾದ ಇದೆ ಅಂತಕ್ಕಂಥ ಮಾತಾಡ್ತಾರೆ. ಇಲ್ಲಿ ಎಲ್ಲರೂ ಇರ್ತಕ್ಕಂಥವ್ರು ಕಾಂಗ್ರೆಸ್ನವರೆಲ್ಲ ಪ್ರಿಯಾಂಕಾ ಖರ್ಗೆ ಫಾಲೋವರ್ಸ್ ಇಲ್ಲ, ಎಲ್ಲ ಪಕ್ಷದವರು ಅದಾರ. BJPಯ ಇವತ್ತು MLC ಅವರು ಅದಾರ, BJ ಪಾಟೀಲ್, ಈ ಕಾಂಗ್ರೆಸ್ನವರು ಬಾಗನಗೌಡರು ಅದಾರ, ಭೀಮಣ್ಣ ಸಾಲಿ ಎಲ್ಲ ಪಕ್ಷದವರು ಅದಾರ. ನಾವು BJPಯರೇ ಇದ್ದೀವಿ. ಆದರೆ ಇಲ್ಲಿ BJPಯರಂತೂ ನಾವು ಹೋಗಿಲ್ಲ. ಯಾರು ಪ್ರಿಯಾಂಕಾ ಖರ್ಗೆ ಅವ್ರ ಬಳಿ ನಾವು ದಂಡಿಗುಂಡ ಬಸವೇಶ್ವರ ಟ್ರಸ್ಟು ಎಲ್ಲ ಡೆವಲಪ್ಮೆಂಟ್ ಕೆಲಸ ನಡೆದಿದೆ. ಅದಕ್ಕೋಸ್ಕರ ಈ ಮುಜರಾಯಿ ಇಲಾಖೆಯಿಂದ ನಾವು ಟ್ರಸ್ಟಿಗೆ ಕೊಡ್ರಿ ಅಂತಕ್ಕಂಥ ಉದ್ದೇಶದಿಂದ ಕೇಳಕ್ಕೆ ಹೋಗಿದ್ದೆವು. ಅವರು ನೇರವಾಗಿ ಪತ್ರ ಕೊಡಲಿಲ್ಲ. DC ಅವರಿಗೆ AC ಅವರಿಗೆ ನೀವೆಲ್ಲಿ ಗ್ರಾಮ ಸಭಾ ಮಾಡಿರಿ, ನಿಜವಾದಂಥ ಪ್ರೋಗ್ರೆಸಿವ್ ಕೆಲಸ ನಡೆದದ ಏನೋ ಅಂತಕ್ಕಂಥದ್ದು ಖಚಿತಪಡಿಸ್ಕೊಂಡು ಬಂದ ನಂತರ ಆ DC ಅವರ ಒಂದು ವರದಿ ಆಧಾರದ ಮೇಲೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಆ ಎಂಡೋಮೆಂಟ್ ಇಲಾಖೆ ಕಮಿಷನರ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಆಂದೋಲನ ಶ್ರೀಗಳು, ಪ್ರಿಯಾಂಕಾ ಖರ್ಗೆ ಅವರೇ, ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಗುಡಿ ಟ್ರಸ್ಟ್ಗಳಿದಾವ, ಅವು ಎಲ್ಲಷ್ಟು ಟ್ರಸ್ಟ್ಗಳನ್ನು ಮುಜರಾಯಿ ಇಲಾಖೆಗೆ ಕೊಡ್ರಿ ಅಂತ, ಮುಜರಾಯಿ ಇಲಾಖೆಯನ್ನು ತೆಗೆದುಹಾಕಂತ ಕೊಡ್ರಿ ಅಂತಾರೆ. ಯಾವ ಟ್ರಸ್ಟಿನ ಬಳಿ ಧೈರ್ಯ ಇದೆ, ಯಾರು ಡೆವಲಪ್ಮೆಂಟ್ ಮಾಡಲಿ ಅಂತ ನಿಮ್ಗೆ ಗಟ್ಸ್ ಇದೆ, ಅವರಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಅದ. ಆ ಟ್ರಸ್ಟ್ನಲ್ಲಿ ಏನು ಡೆವಲಪ್ ಮಾಡಿದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಮೇಲಾಗಿ ಪ್ರಿಯಾಂಕಾ ಖರ್ಗೆ ಅವರು ಅವ್ರ ಬಳಿ ಏನು ನೀವು ಮನವಿನೇ ಕೊಟ್ಟಿಲ್ಲ ಅಂದರೆ ಅವ್ರು ಹೆಂಗೆ ಮುಂದೆ ಇವು ಎಂಡೋಮೆಂಟಿಕ್ ಕಮಿಟಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ಇವತ್ತು ನಿರಾಧಾರವಾದಂಥ ಒಂದು ರಾಜಕೀಯ ದ್ವೇಷಪೂರಿತವಂಥ ಹೇಳಿಕೆ ಕೊಡ್ತಂಥ ಸ್ವಾಮೀಜಿಯವರ ಮಾತನ್ನು ಬಹುಶಃ ನಾವೆಲ್ಲರೂ ಕೂಡ ಬದುಕಲಿಕ್ಕೆ ಈ ಟ್ರಸ್ಟ್ನಲ್ಲಿ ಇದ್ದೀವಿ ಅಂತೇಳಿ ನಾವು ಬದುಕೋರಲ್ಲ. ಅನೇಕ ಜನರಿಗೆ ಅನ್ನ ಕೊಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಟ್ರಸ್ಟ್ ಸದಸ್ಯರು ನಾವೆಲ್ಲ ಇದ್ದೀವಿ. ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ಇವತ್ತು ಇನ್ನೇನಂತಂದರೆ ಇವತ್ತು ರಾಜಕೀಯ ಬೆರೆಸಿ ಮಾತಾಡ್ತಕ್ಕಂಥ ಸ್ವಾಮಿ ಖಾದಿ ಬಿಟ್ಟು ನೀನು ಖಾದಿ ಉಟ್ಕೊಂಡು ಬಾಯಿಲಿ, ಅವಾಗ ನಿನಗೆ ಧೈರ್ಯ ಬರ್ತದೆ ಎಲ್ಲ ಮಾತಾಡ್ಲಿಕ್ಕೆ. ಇದು ಖಾದಿ ಈ ಮಾತಾಡ್ತಕ್ಕಂಥದ್ದು ಖಾದಿ ಉಟ್ಟಂಥ ಸ್ವಾಮೀಜಿಯರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಇವತ್ತು ನಾವು ಪತ್ರಿಕಾ ಒಂದು ಸಭೆಯನ್ನು ಕರೆದಿದ್ದೀವಿ. ಇವತ್ತು ನಮ್ಮೆಲ್ಲ ಟ್ರಸ್ಟ್ ಸದಸ್ಯರು ನಿಷ್ಠಾವಂತರಾಗಿ ನಾವು ತನುಮನದಿಂದ ದುಡಿದು ಇವತ್ತು ಈ ಜೀರ್ಣೋದ್ಧಾರ ಕೆಲಸವನ್ನು ದಂಡಗುಂಡ ಬಸವೇಶ್ವರ ಜೀರ್ಣೋದ್ಧಾರ ಕೆಲಸ ನಡೆಸಿದ್ದೀವಿ. ಈಗಾಗಲೇ ಪ್ರಗತಿ ಪಥದಲ್ಲಿದೆ. ಎಲ್ಲ ಭಕ್ತರ ಸಹಾಯ ಮತ್ತು ದಂಡಗುಂಡ ಊರಿನ ಭಕ್ತರ ಸಹಾಯದಿಂದ ಇವತ್ತು ಗುಡಿ ಪ್ರಗತಿ ಪಥದಲ್ಲಿದೆ ಅಂತಕ್ಕಂಥ ಒಂದು ಈಗಾಗಲೇ 3-3.5 ಕೋಟಿ ಖರ್ಚಾಗಿದೆ. ಮುಂದೆ ನಾವು ಬಹುಶಃ 6 ಕೋಟಿ 7 ಕೋಟಿ ಅಂದಿದ್ದೆವು, ಅದು 8-10 ಕೋಟಿ ತನಕ ಹೋಗ್ಬೋದು. ಇವತ್ತು ಎಲ್ಲ ಭಕ್ತರ ಒಂದು ಸಹಾಯದಿಂದ ದೇಣಿಗೆಯಿಂದ ಈ ಗುಡಿ ಇವತ್ತು ಮುಂದುವರಿತಾ ಇದೆ. ಅದಕ್ಕೋಸ್ಕರ ಇಂಥ ಒಂದು ಡೆವಲಪ್ಮೆಂಟ್ ಆಗಾಗ ಸ್ವಾಮೀಜಿಯವರು ಈ ರೀತಿ ಹೇಳಿಕೆ ಕೊಟ್ಟು ಡೆವಲಪ್ಮೆಂಟಿಗೆ ನಾವೆಲ್ಲ ಲೆಕ್ಕಪತ್ರ ಕೊಟ್ಟಿಲ್ಲ ಅಂತಾರೆ. ಪ್ರತಿ ವರ್ಷ ಆಡಿಟ್ ಮಾಡಿಸಿ ಲೆಕ್ಕಪತ್ರ ನೋಡಂತೇಳಿ ಅವ್ರಿಗೆ ಬಂದಿಗೆ. ಮತ್ತು ಇವತ್ತು ಹೈಕೋರ್ಟ್ ನಮಗೆ ಅಲ್ಲಿ ಒಂದು ಆದೇಶ ಕೊಟ್ಟಿದೆ, ನಮಗೆ ಯಾವ ಸಮಿತಿ ಸೇವಾ ಸಮಿತಿ ಮಾಡಂತೆ ಆದೇಶ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಇವತ್ತು ಅವ್ರು ಹೇಳಿದ್ದಾರೆ. ಆ ಆದೇಶ ಇತ್ತಂತಂದರೆ ನಾವು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದಂಗೆ ನಮ್ಮ ಮೇಲೆ ಕೇಸ್ ಹಾಕಂತೇಳಿ ಅದು ಸುಳ್ಳು ಆದೇಶ ಅದು. ಅವ್ರು ಹೇಳ್ತಕ್ಕಂಥದ್ದು ಸುಳ್ಳು. ಅದು ಅನಧಿಕೃತ ಟ್ರಸ್ಟ್ ಅಂತ ಇವ್ರು ಹೇಳ್ತಾರೆ. 1985 ನಮ್ಮ ಟ್ರಸ್ಟ್ ಆಗಿಲ್ಲ. 2012 ಮುಜರಾಯಿ ಇಲಾಖೆ ಬಂದದ. ಅದೇ ಮುಜರಾಯಿ ಇಲಾಖೆ ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ಟ್ರಸ್ಟ್ ಹುಟ್ಟ್ಯದ. ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ವಯಸ್ಸಿರೋದು 45, ಭಾಳ 50ರೊಳಗೆ. ನಮ್ಮ ಟ್ರಸ್ಟಿನ ವಯಸ್ಸು 41 ನಡೆದೋಗಿ. ಆದರೆ ಅವ್ರ ಪಾಪ ಅವ್ರ ಹಿಂಬಾಲಕರನ್ನು ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲಿ ಬರ್ತದೆ? ಎಲ್ಲದಕ್ಕೆ ರಾಜಕೀಯ ಬೆರೆಸಿ ಒಬ್ಬ ವ್ಯಕ್ತಿಗೆ ಆರೋಪ ಮಾಡೋದು ಕೂಡ ತಪ್ಪು. ಅದಕ್ಕೋಸ್ಕರ ಇವತ್ತು ಇಂಥ ಸಂದೇಶ, ಕೆಟ್ಟ ಸಂದೇಶ, ಸುಳ್ಳು ಸಂದೇಶ ಸ್ವಾಮೀಜಿಯವರಾಗಿ ಕೊಡಬಾರ್ದು ಅಂತ ಹೇಳಿ ಖಂಡಿಸಲಿಕ್ಕೆ ಇವತ್ತು ನಾವು ಪತ್ರಿಕಾ ಅನಧಿಕೃತ ಇರಲಿಲ್ಲ ಈ ಸ್ವಾಮಿಗಳಿಗೆ. ಈ ಯಾವ ಸ್ವಾಮಿಗಳು ಹೇಳಿರ್ತಾರೋ ಆ ಸ್ವಾಮಿ ಅಣ್ಣನೇ ಇದಕ್ಕೆ ಸದಸ್ಯನ ಟ್ರಸ್ಟ್ ಸದಸ್ಯರ. ಮತ್ತು ಇದು ಅನಧಿಕೃತ ಐತಾ? ಒಬ್ಬ ಟ್ರಸ್ಟಿನ ಸದಸ್ಯನಿದ್ದು ಜಿಲ್ಲಾಧಿಕಾರಿ ಮುಂದೆ ಹೋಗಿ ಟ್ರಸ್ಟಿನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಇದು ಟ್ರಸ್ಟ್ ಡೂಪ್ಲಿಕೇಟ್ ಅದ, ಇದೆಲ್ಲ ಲೂಟಿ ಮಾಡ್ಲಕತ್ತಾರೆ. ನೀನು ಟ್ರಸ್ಟ್ ಸದಸ್ಯನೈತಲ್ಲ. ಅದಕ್ಕೆ ಆರೋಪ ರಹಿತ ಮತ್ತು ಡಾಕ್ಯುಮೆಂಟೇಷನ್ ಇಲ್ಲದೆ ಮಾತಾಡೋದು ಭಾಳ ತಪ್ಪು. ಅದಕ್ಕೆ ಇವತ್ತು ದಂಡಗುಂಡ ಬಸವೇಶ್ವರ ಟ್ರಸ್ಟ್ ಹೆಂಗೆ ನಡೆದು ಗುಡಿ ಅಂತ ಕೇಳಿದರೆ ಅದು ಹಿಂದೆ ನೋಡಿದಂಥವರಿಗೆ ಅರಿವಾಗ್ತದೆ ಈ ಗುಡಿ ಯಾವ ರೀತಿ ತೀವ್ರಗತಿಯನ್ನು ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು. ಆ ಅಭಿವೃದ್ಧಿಯನ್ನು ಸಹಿಸಲಾರ್ದಂಥ ಮತ್ತು ಅವರದ್ದು ಏನು ಸ್ವಾಮಿಗಳದ್ದು ಏನು ಪಾತ್ರ ಇಲ್ಲ. ಈಗ ಏನು ಆರೋಪ ಏನೂ ಸಂಬಂಧ ಇಲ್ಲ, ಯಾವ ದಾಖಲೆಯೂ ಇಲ್ಲ. ಈಗ ಅವ್ರು ಏನಾದರೂ ಮಾಡಿ ಗುಡಿ ತಮ್ಮ ಕೈಗೆ ತೊಗೊಳ್ಬೇಕಂತ ಉದ್ದೇಶದಿಂದ ಈ ರೀತಿ ಆರೋಪ ಮಾಡಿ ಏನು ಕ್ರಮ ತೋತೀರಿ? ನಾವು ಅವ್ರೇನು ಪತ್ರಿಕೆ ನಮ್ಮದೊಂದು ಪತ್ರಿಕೆ ಹೇಳಿಬಿಡ್ರಿ, ಅವ್ರ ಮುಂದೆ ಇಂಥವು ಆಗಬಾರ್ದು ಅಂತೇಳಿ ಅವ್ರಿಗೆ ಇದೇ ಉತ್ತರ. ಈಗ ಅವರು ನಮ್ಮ ಮೇಲೆ ಕೇಸ್ ಅವ, ಟ್ರಸ್ಟ್ ಸದಸ್ಯರ ಮೇಲೆ ಕೇಸ್ ಅವ ಅಂತ ಹೇಳ್ತಾರೆ. ಸ್ವಾಮೀಜಿಯವರು ಮೊದಲು ನೀವು ಆತ್ಮಾವಲೋಕನ ಮಾಡ್ತೀವಿ, ನಿಮ್ಮ ಮೇಲೆ ಎಷ್ಟು ಕೇಸ್ ಅವ?
ನಿಮ್ಮ ಮೇಲೆ ಎಷ್ಟು ಕೇಸ್ ಅವ ಅದನ್ನು ಮೊದಲು ತಿಳ್ಕೊರಿ. ನಮ್ಮ ಟ್ರಸ್ಟ್ನ ಮೇಲೆ ಸದಸ್ಯರ ಮೇಲೆ ಕೇಸ್ ಅವ ಅಂತ ಹೇಳ್ತಾರೆ. ಈಗ ಮೊನ್ನೆ ಇದೇ ಸ್ವಾಮಿಗಳು ಮಾಡಿದ ಕೇಸ್ ಅವು ಕೆಲಸಕ್ಕೆ ಬರಲಾರಂಥ ಕೇಸು ನಮ್ಮ ಮನೆ ಕೆಲಸಕ್ಕೆ ಮಾಡಿವೆ. ನಾವು ಟ್ರಸ್ಟ್ ಉದ್ಧಾರ ಮಾಡ್ಲಕತ್ತೀವಿ, ಗುಡಿ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸಹಿಸಲಾದಂಥ ಸ್ವಾಮಿಗಳು ಕಂಪ್ಲೇಂಟ್ ಮಾಡ್ಯಾರ. ಅದು ನಾನ್ ಕಾಗ್ನಿಜಬಲ್ ಕೇಸಸ್ ಅದಾವ. ಅವು ಏನು ಅರ್ಥ ಇರೋದು ಕೇಸ್ಗಳದಾವ. ಅವು ಇವತ್ತೆಲ್ಲ ನಾಳೆ ಮುಗಿದೇ ಹೋಗ್ತಾವೆ. ಆದರೆ ಸ್ವಾಮೀಜಿಯವರು ಈ ರೀತಿ ಆರೋಪ ಮಾಡೋದು ತಪ್ಪು ಅಂತಕ್ಕಂಥ, ಇದಕ್ಕೆ ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಮೂಲಕ. ಚಂದ್ರಶೇಖರ ಒಂಟಿ, ಕಾರ್ಯದರ್ಶಿಗಳು, ದಂಡಗೊಂಡ ಬಸವೇಶ್ವರ ಟ್ರಸ್ಟ್. ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ SB ಟೈಮ್ಸ್ ನ್ಯೂಸ್ ಚಾನೆಲ್. ಈ ಚಾನೆಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ.